ಎಲ್ಲ ಆತ್ಮೀಯರೇ, ಬರುವ ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಎನ್ನುವುದಾಗಿ ಘೋಷಣೆ ಮಾಡಿ ಅದನ್ನು ಕಳೆದ ವರ್ಷದಿಂದ ಅದನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಬರುವ ಸೆಪ್ಟೆಂಬರ್ 15 ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜನಗಳನ್ನು ಒಟ್ಟಿಗೆ ಸೇರಿಸಿ ಮಾನವ ಸರಪಳಿಯನ್ನು ಏರ್ಪಡಿಸುವುದರ ಮೂಲಕ ಅದೊಂದು ಐತಿಹಾಸಿಕ ದಾಖಲೆ ಹಾಗೂ ಜನಗಳಲ್ಲಿ ಪ್ರಜಾಪ್ರಭುತ್ವದ ಜಾಗೃತಿಯನ್ನು ಉಂಟು ಮಾಡಿ ಸರ್ವರಲ್ಲಿಯೂ ಕೂಡ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಭಾವನೆಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಇಂತಹ ಒಂದು ಜಾಗೃತಿಯ ಕಾರ್ಯಕ್ರಮ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂಥದ್ದು. ನಮ್ಮ ದೇಶದ ಇತಿಹಾಸದಲ್ಲಿ ಅಥವಾ ಪ್ರಪಂಚದ ಇತಿಹಾಸದಲ್ಲೇ ಪ್ರಜಾಪ್ರಭುತ್ವಕ್ಕೆ ನಾವು ಕರ್ನಾಟಕದಲ್ಲಿ ಮೊದಲಿಗರಾಗಿದ್ದೇವೆ. 12ನೇ ಶತಮಾನದಲ್ಲೇ ಬಸವಣ್ಣನವರು ಅನುಭವ ಮಂಟಪದಲ್ಲೇ ಈ ಪ್ರಜಾಪ್ರಭುತ್ವದ ತತ್ವಗಳನ್ನು ಅಂದೇ ಆ ಕಾಲದಲ್ಲಿ ಅವರು ಬಿತ್ತರಿಸಿದಂತಹ ಸರ್ವರಿಗೂ ಸಮಾನ ಅವಕಾಶ, ಸಮಾನ ಸ್ಥಾನಮಾನ, ಸಮಾನವಾದಂತಹ ಒಂದು ಅವರ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶಗಳು ಇವೆಲ್ಲವನ್ನೂ ಕೊಟ್ಟಂತಹ ಒಂದು ಕಾಲ ಅದು 12ನೇ ಶತಮಾನದ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಅಂತ ಹೇಳ್ತಾ ಇದ್ದೀವಿ. ಏನು ಹೊರದೇಶದಲ್ಲಿ ಮ್ಯಾಗ್ನಾ ಕಾರ್ಟಾ ಬರುವ ಮೊದಲೇ ನಮ್ಮ ಕರ್ನಾಟಕದಲ್ಲಿ ಅಂತಹ ಪ್ರಜಾಪ್ರಭುತ್ವದ ತತ್ವಗಳನ್ನು ಜನಮಾನಸದಲ್ಲಿ ಬಿತ್ತಿದವರು 12ನೇ ಶತಮಾನದ ಬಸವಾದಿಶರಣರು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಕರ್ನಾಟಕ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟಿದೆ ಅಂತ ನಾವು ಹೆಮ್ಮೆಯಿಂದ ಕನ್ನಡಿಗರು ಹೇಳ್ಕೊಳ್ಬೇಕಾಗಿರುವಂತಹದ್ದು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಪ್ರಜಾಪ್ರಭುತ್ವದ ತತ್ವಗಳನ್ನು ಎಲ್ಲರಲ್ಲಿಯೂ ಕೂಡ ಅದು ಜಾಗೃತಗೊಳಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ವರ್ಷ ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅನ್ನುವುದನ್ನಾಗಿ ಘೋಷಣೆ ಮಾಡಿ ಆಚರಣೆ ಮಾಡ್ತಾ ಇದ್ದಾರೆ. ಅದರಂಗವಾಗಿ ಏನು ಸೆಪ್ಟೆಂಬರ್ 15 ನಡೆಯಲಿರುವ ಈ ಮಾನವ ಸರಪಣಿಯ ಕಾರ್ಯಕ್ರಮದಲ್ಲಿ ಎಲ್ಲ ಜನಗಳು ಕೂಡ ಪ್ರೀತಿಯಿಂದ, ಅಭಿಮಾನದಿಂದ, ದೇಶಭಕ್ತಿಯಿಂದ ಇದರಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕಾಗಿರುವಂತಹದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿರುವಂತಹದ್ದು. ಏಕೆಂದರೆ ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಸಂವಿಧಾನ ನಮಗೆ ಹಕ್ಕು, ಕರ್ತವ್ಯ ಎಲ್ಲವನ್ನೂ ಕೊಟ್ಟಿದೆ. ನಮಗೆ ಹಕ್ಕಿನ ಜೊತೆಗೆ ಇಂತಹ ಕರ್ತವ್ಯಗಳನ್ನು ಕೂಡ ನಾವು ಯಾವತ್ತೂ ಕೂಡ ಮರೆಯದೇ ಆಚರಣೆ ತಂದುಕೊಡಬೇಕಾಗಿರುವಂತಹದ್ದು. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕಾಗಿರುವಂತಹದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರುವಂತಹದ್ದು. ಹಾಗೆ ಪ್ರತಿಯೊಬ್ಬರು ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಿ ಈ ಪ್ರಜಾಪ್ರಭುತ್ವದ ಬೇರು ಮತ್ತಷ್ಟು ಗಟ್ಟಿಗೊಳ್ಳುವಂಥ ಕೆಲಸವನ್ನ ಪ್ರತಿಯೊಬ್ಬರು ಮಾಡಲಿ ಅಂತ ಹಾರೈಸ್ತೇನೆ. ಎಲ್ಲರಿಗೂ ಶುಭವನ್ನು ಕೊಡ್ತಾ ಜೈ ಹಿಂದ್, ಜೈ ಕರ್ನಾಟಕ. ಸಂವಿಧಾನದ ಜಾಗೃತಿಯನ್ನ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಯುವ ಜನತೆಗೆ, ಮಹಿಳೆಯರಿಗೆ, ರೈತರಿಗೆ, ಬಡವರಿಗೆ ಅರ್ಥೈಸಬೇಕು ಅಂತ ಹೇಳಿ ಸಂವಿಧಾನದ ಜಾಥಾ ಅಂತ ಹೇಳಿ ನಾವು 15ನೇ ತಾರೀಕು ಸೆಪ್ಟೆಂಬರ್ ಮಾಡೋದಕ್ಕೆ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಈ ಮಾನವ ಸರಪಳಿ ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗಿ 10 ಗಂಟೆಯವರೆಗೆ ಕೇವಲ 2 ಗಂಟೆ ಜನರು ಒಬ್ಬರಿಗೊಬ್ಬರು ಕೈ ಹಿಡ್ಕೊಂಡು ನಿಂತಿರ್ತಾರೆ. ತುಮಕೂರು ಜಿಲ್ಲೆಯಲ್ಲಿ ಶಿರಾ ತಾಲೂಕಿನಲ್ಲಿ ಉಜ್ಜನಕುಂಟೆ ಗ್ರಾಮದಿಂದ ಪ್ರಾರಂಭಿಸಿ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ತುಮಕೂರು ತಾಲೂಕು ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ, ನಂದಿಹಳ್ಳಿ ಗ್ರಾಮ, ಆ ಗಡಿವರೆಗೆ 90 ಕಿಲೋಮೀಟರ್ ನಮ್ಮ ಜಿಲ್ಲೆಯಲ್ಲಿ ಹಾದು ಹೋಗುತ್ತೆ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಪ್ರಜಾಪ್ರಭುತ್ವ ಗಟ್ಟಿಗೊಳಿಸೋಣ, ಸರ್ವರು ಸೇರೋಣ. ಬನ್ನಿ, ಮಾನವ ಸರಪಳಿ ನಿರ್ಮಿಸೋಣ, ಎಲ್ಲರೂ ಭಾಗವಹಿಸೋಣ. ಎಲ್ಲರಿಗೋಸ್ಕರ ಪ್ರಜಾಪ್ರಭುತ್ವದ ಬೇರನ್ನು ಗಟ್ಟಿಗೊಳಿಸೋಣ. ಪ್ರಜೆಗಳೇ ಪ್ರಜಾಪ್ರಭುತ್ವದ ಬೇರು. ಪ್ರಜಾಪ್ರಭುತ್ವ ಉಳಿಸೋಣ. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಇದೇ ಸೆಪ್ಟೆಂಬರ್ 15ನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಪ್ರಯುಕ್ತ 90 ಕಿಲೋಮೀಟರ್ ಮಾನವ ಸರಪಳಿಯನ್ನ ನಿರ್ಮಿಸಲಾಗ್ತಿದೆ. ಬನ್ನಿ, ಎಲ್ಲರೂ ಒಗ್ಗೂಡಿ ಪ್ರಜಾಪ್ರಭುತ್ವವನ್ನ ಮತ್ತಷ್ಟು ಗಟ್ಟಿಗೊಳಿಸೋಣ. ತುಮಕೂರಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ನಮನಗಳನ್ನು ತಿಳಿಸ್ತಾ, ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 15ನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈ ದಿನಾಚರಣೆಯ ಅಂಗವಾಗಿ ಇಡೀ ರಾಜ್ಯ ಒಂದು ವಿಶ್ವ ದಾಖಲೆಯನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸುಮಾರು 2,500 ಕಿಲೋಮೀಟರ್ಗಳ ಉದ್ದದ ಮಾನವ ಸರಪಳಿಯನ್ನು ರಾಜ್ಯದಲ್ಲಿ ನಿರ್ಮಾಣ ಮಾಡಿ
ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂಥ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಅರಿವನ್ನು ಮೂಡಿಸುವಂಥ ಒಂದು ಬೃಹತ್ ಅರಿವಿನ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಚಿತ್ರದುರ್ಗ ಗಡಿ ಭಾಗವಾದಂಥ ಉಜ್ಜಿನಕುಂಟೆ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗಡಿ ಭಾಗದಲ್ಲಿರುವ ನಂದಿಹಳ್ಳಿವರೆಗೆ, ಹಿರೇಹಳ್ಳಿ ಗ್ರಾಮ ಪಂಚಾಯಿತಿಯ ನಂದಿಹಳ್ಳಿವರೆಗೆ ಸುಮಾರು 90 ಕಿಲೋಮೀಟರ್ಗಳಷ್ಟು ಉದ್ದದ ಮಾನವ ಸರಪಳಿಯನ್ನು, ಸುಮಾರು 1 ಲಕ್ಷ ನಾಗರಿಕರನ್ನು ಒಳಗೊಂಡ ಒಂದು ಬೃಹತ್ ಮಾನವ ಸರಪಳಿಯನ್ನು ನಾವು 15ನೇ ತಾರೀಕು ಬೆಳಗ್ಗೆ 8:30 ಗಂಟೆಗೆ ಮಾಡುವಂಥ ಒಂದು ಸದುದ್ದೇಶವನ್ನು ಹೊಂದಿದ್ದೇವೆ. ಇದಕ್ಕೆ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ಇಲಾಖೆಗಳು, ಆ ಇಲಾಖೆ ವ್ಯಾಪ್ತಿ ಬರುವಂಥ ಎಲ್ಲ ನಾಗರಿಕ ಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು, ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಈ ಒಂದು ಮಾನವ ಸರಪಳಿಯ ಒಂದು ಹಬ್ಬದಲ್ಲಿ, ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ನಮಗೆ ಮುಕ್ತವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ಅವಕಾಶಗಳನ್ನು, ನಮ್ಮ ಅನಿಸಿಕೆಗೆ ಪೂರಕವಾದಂಥ ಜೀವನ ಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ಬೇಕಾದಂಥ ಸ್ವಾತಂತ್ರ್ಯವನ್ನು, ಇವೆಲ್ಲವನ್ನು ಕೂಡ ಒದಗಿಸಿರ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಸಂವಿಧಾನ. ಆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂಥ, ಅದರ ಧ್ಯೇಯೋದ್ದೇಶಗಳನ್ನು ಸ್ಮರಿಸಿಕೊಳ್ಳುವಂಥ, ಆ ಪ್ರಜಾಪ್ರಭುತ್ವವನ್ನು ಮುಂದಿನ ಪೀಳಿಗೆಗೆ ಅರಿವನ್ನು ಮೂಡಿಸುವಂಥ ಈ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಅರಿವಿನ ಜಾಥಾ, ಪ್ರಜಾಪ್ರಭುತ್ವದ ಅರಿವಿನ ಜಾಥಾಗಳು, ಅಲ್ಲಲ್ಲಿ ಕಾರ್ಯಕ್ರಮಗಳು, ಹಾಗೆ ತಾಲೂಕು ಮಟ್ಟದಲ್ಲಿ 15ನೇ ತಾರೀಕಿನ ದಿನ ಅಲ್ಲಿ ವೇದಿಕೆ ಕಾರ್ಯಕ್ರಮಗಳು, ಹಾಗೂ ಜಿಲ್ಲೆಯಲ್ಲಿ ವೇದಿಕೆ ಕಾರ್ಯಕ್ರಮ, ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನಾಗಲೇ ಹೇಳಿದಂತೆ ಒಂದು ದಾಖಲೆಯ ಮಾನವ ಸರಪಳಿ, ಇವೆಲ್ಲವೂ ಕೂಡ ಆಚರಣೆಯ ಭಾಗ ಆಗಿದೆ. ಅಂತಿಮವಾಗಿ ನಮ್ಮ ತನವನ್ನು